ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 9ನೇ ತರಗತಿಯ ಪದ್ಯ ಭಾಗ 8 ಕನ್ನಡ ನಾಡು ನುಡಿ ಶ್ರೀ ವಿಜಯ, ನಯಸೇನ, ನೇಮಿಚಂದ್ರ, ಮಹಾಲಿಂಗರಂಗ ಮತ್ತು ಆಂಡಯ್ಯ ಇವರೆಲ್ಲರೂ ಕವಿಗಳು. ಸೊ ಇಲ್ಲಿ ಮೊದಲನೇದಾಗಿ ಕೃತಿಕಾರರ ಪರಿಚಯ, ಅದಾದಮೇಲೆ ಅಭ್ಯಾಸದಲ್ಲಿ ಒಂದು ವಾಕ್ಯದಲ್ಲಿ, ಅದಾದಮೇಲೆ 2-3 ವಾಕ್ಯ, ಹಾಗೆ 8-10 ವಾಕ್ಯ, ಸಂದರ್ಭ ಸಾರಸ್ಯ. ಇದಾದ ಮೇಲೆ ಭಾಷಾ ಚಟುವಟಿಕೆ. ಪದ್ಯ 8 ಕನ್ನಡ ನಾಡು ನುಡಿ. ಕೃತಿಕಾರರ ಪರಿಚಯ. ಹೆಸರು ಶ್ರೀ ವಿಜಯ. ಕಾಲ ಕ್ರಿಸ್ತಶಕ 6ನೇ ಶತಮಾನ. ಗ್ರಂಥ ಕವಿರಾಜ ಮಾರ್ಗ. ಹೆಸರು ನಯಸೇನ. ಗ್ರಂಥ ಧರ್ಮಾಮೃತ. ಕಾಲ ಕ್ರಿಸ್ತಶಕ 12ನೇ ಶತಮಾನ. ಹೆಸರು ನೇಮಿಚಂದ್ರ. ಕಾಲ ಕ್ರಿಸ್ತಶಕ 12ನೇ ಶತಮಾನ. ಕಾವ್ಯ ಲೀಲಾವತಿ ಪ್ರಬಂಧ ಹಾಗೂ ಅರ್ಧನೇಮಿ ಪುರಾಣ. ಹೆಸರು ಮಹಾಲಿಂಗರಂಗ. ಇವರ ಕಾಲ ಬಂದು ಕ್ರಿಸ್ತಶಕ 17ನೇ ಶತಮಾನ. ಆರಾಧ್ಯ ದೇವ ಶ್ರೀಶೈಲ ಮಲ್ಲಿಕಾರ್ಜುನ. ಕೊನೆಯದಾಗಿ ಹೆಸರು ಆಂಡಯ್ಯ. ಕಾಲ ಕ್ರಿಸ್ತಶಕ 13ನೇ ಶತಮಾನ. ಕಾವ್ಯ ಕಬ್ಬಿಗರ ಕಾವ್ಯ. ಕನ್ನಡ ನಾಡು ನುಡಿ ಪದ್ಯದಲ್ಲಿ ಇರುವ ಎಲ್ಲ ಪದ್ಯಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತು BM ಶ್ರೀ ಅವರು ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಅಭ್ಯಾಸ: 1 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆ ವಿಭಾಗ. 1ನೇ ಪ್ರಶ್ನೆ: ಪದನರಿದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾರೆ? ಪದನರಿದು ನುಡಿಯುವವರು ನಾಡವರ್ಗಗಳು, ಅಂದರೆ ನಮ್ಮ ನಾಡಿನ ಜನರು ಎಂದು ಕವಿ ಹೇಳಿದ್ದಾರೆ. ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು? ತುಪ್ಪದೊಡನೆ ಎಣ್ಣೆಯನ್ನು, ಅಂದರೆ ತೈಲ ಬೆರೆಸಬಾರದು. ಮಹಾಲಿಂಗರಂಗನ ಪ್ರಕಾರ ಸುಲಿದ ಬಾಳೆಹಣ್ಣಿನಂತೆ ಇರುವ ಭಾಷೆ ಯಾವುದು? ಮಹಾಲಿಂಗರಂಗನ ಪ್ರಕಾರ ಸುಲಿದ ಬಾಳೆಹಣ್ಣಿನಂತೆ ಇರುವುದು ಕನ್ನಡ ಭಾಷೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಆ ವಿಭಾಗ. 1ನೇ ಪ್ರಶ್ನೆ: ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾರೆ? ಕನ್ನಡ ನಾಡಿನ ಜನರು ತಪ್ಪಿಲ್ಲದೆ ಮಾತನಾಡುತ್ತಿದ್ದರು. ಅವರು ಮಾತನಾಡಿದ್ದನ್ನು ಅರಿತುಕೊಂಡು ನಡೆಯುವವರಾಗಿದ್ದರು. ಅನಕ್ಷರಸ್ಥರಾಗಿದ್ದರು. ಸಾಮಾನ್ಯ ಜನರು ಚಾತುರತರಾಗಿದ್ದರು. ಕಾವ್ಯವನ್ನು ರಚಿಸುವಷ್ಟು ಬುದ್ಧಿಶಕ್ತಿಯನ್ನು ಹೊಂದಿದ್ದರು ಎಂದು ಶ್ರೀ ವಿಜಯನು ಕನ್ನಡಿಗರ ವಿಶೇಷತೆಯನ್ನು ವರ್ಣಿಸಿದ್ದಾನೆ. 2ನೇ ಪ್ರಶ್ನೆ: ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ಏನು ಹೇಳುತ್ತಾನೆ? ಕಾವ್ಯಗಳನ್ನು ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಕಾವ್ಯ ರಚಿಸುವುದಾದರೆ ಪೂರ್ಣವಾಗಿ ಸಂಸ್ಕೃತ ಭಾಷೆಯಲ್ಲಿಯೇ ರಚಿಸಿ. ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ಸೇರಿಸಬೇಡಿ. ಸಂಸ್ಕೃತ ಹಾಗೂ ಕನ್ನಡ ಎರಡನ್ನೂ ಸೇರಿಸಿ ಕಾವ್ಯ ರಚನೆ ಮಾಡಿದ್ದರೆ ಅದು ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಸ್ವಾದವನ್ನು ಕಳೆದುಕೊಂಡಂತಾಗುತ್ತದೆ. ಅಂದರೆ ಭಾಷೆಯು ತನ್ನ ಸೊಗಡನ್ನು ಕಳೆದುಕೊಂಡಂತಾಗುತ್ತದೆ ಎಂದು ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ. 3ನೇ ಪ್ರಶ್ನೆ: ಕವೀಂದ್ರರ ಶ್ರೇಷ್ಠತೆಯನ್ನು ದೇವಿಚಂದ್ರನು ಹೇಗೆ ವರ್ಣಿಸಿದ್ದಾನೆ? ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರೋ ಇಲ್ಲವೋ? ವಾಮನ ಅವತಾರದಲ್ಲಿ ವಾಮನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಿದನೋ ಇಲ್ಲವೋ? ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದನೋ ಇಲ್ಲವೋ? ಆದರೆ ನಮ್ಮ ನಾಡಿನ ಕವಿಗಳು ಕವಿತೆಗಳ ಮೂಲಕ ಅದ್ಭುತವಾಗಿ ವರ್ಣಿಸಿದ್ದಾರೆ ಎಂದು ಕನ್ನಡ ನಾಡಿನ ಕವಿಗಳ ಸಾಮರ್ಥ್ಯವನ್ನು, ಶ್ರೇಷ್ಠತೆಯನ್ನು ನೇಮಿಚಂದ್ರನು ಹೇಳಿದ್ದಾನೆ. ಕನ್ನಡ ನುಡಿಯಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಾಲಿಂಗರಂಗ ಹೇಗೆ ಸಾಧಿಸಿದ್ದಾರೆ? ಕನ್ನಡ ಭಾಷೆಯು ಸುಲಿದ ಬಾಳೆಹಣ್ಣಿನಂತೆ, ಕಬ್ಬಿನ ಸಿಗುರು ತೆಗೆದು ಕಬ್ಬನ್ನು ಸವಿಯಲು ತಯಾರಾದಂತೆ, ಕಾಯಿಸಿ ಆರಿಸಿದ ಹಾಲು ಕುಡಿಯಲು ತಯಾರಾದಂತೆ ನಮ್ಮ ಕನ್ನಡ ಭಾಷೆಯು ಸುಲಭವಾಗಿದೆ. ಇಷ್ಟು ಸುಲಭವಾದ ಕನ್ನಡ ಭಾಷೆಯನ್ನು ಬಳಸುವುದರ ಮೂಲಕ ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ತಿಳಿದು ಮೋಕ್ಷ ಸಾಧನೆಯ ದಾರಿಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಆದರೆ ಸಂಸ್ಕೃತ ಭಾಷೆಯಲ್ಲಿ ಏನಿದೆ ಎಂದು ಕವಿ ಮಹಾಲಿಂಗರಂಗನು ಪ್ರಶ್ನಿಸಿದ್ದಾರೆ. ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಆಂಡಯ್ಯ ಕವಿ ಹೇಗೆ ಸಾರಿದ್ದಾರೆ? ಕನ್ನಡ ನಾಡಿನಲ್ಲಿ ಮಲ್ಲಿಗೆಯಲ್ಲದೆ, ಸಂಪಿಗೆಯಲ್ಲದೆ, ದಾಳಿಂಬೆಯಲ್ಲದೆ, ತೆಂಗಲ್ಲದೆ, ಮಾವು ಅಲ್ಲದೆ, ಅಡಿಕೆ ಅಲ್ಲದೆ ಅನೇಕ ಗಿಡ ಮರಗಳಿವೆ. ನಮ್ಮ ನಾಡಿನಲ್ಲಿ ಸಸ್ಯಗಳು ಸಂಪದ್ಭರಿತವಾಗಿವೆ ಎಂದು ಕವಿ ಆಂಡಯ್ಯನು ಕನ್ನಡ ನಾಡಿನ
ಪ್ರಕೃತಿಯ ರಮ್ಯತೆಯನ್ನು ಮೆಟ್ಟಿ ವರ್ಣಿಸುತ್ತಾನೆ. ಈ ವಿಭಾಗ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿ ಶ್ರೀ ವಿಜಯ ಹಾಗೂ ಆಂಡೆಯ್ಯನವರು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಶ್ರೀ ವಿಜಯ ಕವಿಯ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಇದ್ದನು. ಈತನ ಕವಿರಾಜ ಮಾರ್ಗ ಎಂಬ ರಾಕ್ಷಾಣಿಕ ಗ್ರಂಥವನ್ನು ಬರೆದಿದ್ದಾನೆ. ಈ ಗ್ರಂಥದಲ್ಲಿ ಕನ್ನಡ ನಾಡಿನ ವಿಸ್ತಾರ ಹಾಗೂ ಕನ್ನಡಿಗರ ವಿಶೇಷತೆಯನ್ನು ವರ್ಣಿಸಿದ್ದಾರೆ. ಕನ್ನಡ ನಾಡಿನ ಜನರು ತಪ್ಪಿಲ್ಲದೆ ಮಾತನಾಡುವವರು, ಮಾತನಾಡಿದ ಮಾತಿನಂತೆ ನಡೆಯುವವರು, ಚಾತುರರು, ಅನಕ್ಷರಸ್ಥರಾಗಿದ್ದರು, ಕಾವ್ಯವನ್ನು ರಚಿಸುವಷ್ಟು ಬುದ್ಧಿಶಕ್ತಿಯುಳ್ಳವರೆಂದು ಕನ್ನಡಿಗರ ವಿಶೇಷತೆಯನ್ನು ವರ್ಣಿಸಿದ್ದಾನೆ. ಆಂಡೆಯ್ಯನು 13ನೇ ಶತಮಾನದಲ್ಲಿ ಕದಂಬರ ದೊರೆ ಕಾಮದೇವನ ಆಶ್ರಯದಲ್ಲಿದ್ದನು. ಇವನು ಕಬ್ಬಿಗಾರ ಕಾವಂ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿಯಲ್ಲಿ ಇವನು ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ಹಾಗೂ ದೇಸಿ ಪ್ರಾಕೃತಿಕ ವರ್ಣನೆಯನ್ನು ಮೂಡಿದ್ದಾನೆ. ಕನ್ನಡ ನಾಡಿನಲ್ಲಿ ಮಲ್ಲಿಗೆ, ಸಂಪಿಗೆ, ದಾಳಿಂಬೆ, ತೆಂಗು, ಮಾವು, ಅಡಿಕೆ ಅಲ್ಲದೆ ಅನೇಕ ಗಿಡ ಮರಗಳಿವೆ. ನಮ್ಮ ಕನ್ನಡ ನಾಡಿನಲ್ಲಿ ಸಸ್ಯ ಸಂಪತ್ತು ಹೇರಳವಾಗಿದ್ದು ಎಲ್ಲ ಜೀವಿಗಳು ಆಸರೆಯಾಗಿದೆ ಎಂದು ವರ್ಣಿಸಿದ್ದಾನೆ. ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗಳಿಗಿರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ? 12ನೇ ಶತಮಾನದಲ್ಲಿ ನಯಸೇನನು ಕನ್ನಡದಲ್ಲಿ ಕಾವ್ಯ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾನೆ. ಕಾವ್ಯ ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದ ಆಗುತ್ತದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. 12ನೇ ಶತಮಾನದಲ್ಲಿ ನೇಮಿಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಕುರಿತು ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರೋ ಇಲ್ಲವೋ, ವಾಮನ ಅವತಾರದಲ್ಲಿ ವಾಮನು ಆಕರ್ಷಣನ್ನು ತನ್ನ ಕಾಲಿನಿಂದ ಮೆಟ್ಟಿದನೋ ಇಲ್ಲವೋ, ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದನೋ ಇಲ್ಲವೋ, ಆದರೆ ನಮ್ಮ ನಾಡಿನ ಕವಿಗಳು ಕವಿತೆಗಳ ಮೂಲಕ ಅದ್ಭುತವಾಗಿ ವರ್ಣಿಸುತ್ತಿದ್ದಾರೆ ಎಂದು ಕವಿಗಳ ಸಾಮರ್ಥ್ಯವನ್ನು, ಶ್ರೇಷ್ಠತೆಯನ್ನು ವಿವರಿಸಿದ್ದಾರೆ. 17ನೇ ಶತಮಾನದಲ್ಲಿ ಮಹಾಲಿಂಗರಂಗರು ಕನ್ನಡ ಭಾಷೆಯು ಹೇಗೆ ಸರಳ ಸುಂದರ ಎಂಬುದನ್ನು, ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಹಾಲನ್ನು ಕಾಯಿಸಿ ಆರಿಸಿ ಕುಡಿಯಲು ಸಿದ್ಧಪಡಿಸಿದಂತೆ ಕನ್ನಡ ಭಾಷೆಯು ಸುಲಭವಾಗಿದೆ, ನಮ್ಮ ಭಾಷೆ ಮೋಕ್ಷ ಸಾಧನೆಗೆ ಸಹಾಯಕವಾಗಿದೆ, ನಮ್ಮ ಭಾಷೆ ಸಂಸ್ಕೃತಗಿಂತ ಯಾವುದರಲ್ಲೂ ಕಡಿಮೆ ಇಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದಾದಮೇಲೆ ಈ ವಿಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇ ಪ್ರಶ್ನೆ, ಕುರಿತೊಡನೆಯು ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಆಯ್ಕೆ. ಈ ಮೇಲಿನ ವಾಕ್ಯವನ್ನು BM ಶ್ರೀಯವರು ಸಂಪಾಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕನ್ನಡ ನಾಡಿನ ಜನರ ಕುರಿತು ಹೇಳುವ ಸಂದರ್ಭದಲ್ಲಿ ಕವಿ ಶ್ರೀ ವಿಜಯ ಹೇಳಿದ್ದಾರೆ. ಸಂದರ್ಭ: ಕನ್ನಡಿಗರು ಸಂದರ್ಭಕ್ಕೆ ತಕ್ಕ ಹಾಗೆ ನುಡಿಯುವರು ಹಾಗೂ ನುಡಿದಂತೆ ನಡೆಯುವರು. ಅನಕ್ಷರಸ್ಥರಾಗಿದ್ದರೂ ಕಾವ್ಯವನ್ನು ರಚಿಸುವಷ್ಟು ಬುದ್ಧಿಶಕ್ತಿಯನ್ನು ಹೊಂದಿದ್ದರು ಎಂದು ಹೇಳುವಾಗ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ. ಸ್ವಾರಸ್ಯ: ನಮ್ಮ ಕನ್ನಡ ನಾಡಿನ ಜನರು ಕಾವ್ಯಗಳನ್ನು ರಚಿಸುವಲ್ಲಿ ಬುದ್ಧಿಶಕ್ತಿಯನ್ನು ಹೊಂದಿದ್ದವರು ಎಂದು ಕನ್ನಡಿಗರ ವಿಶೇಷತೆಯನ್ನು ತಿಳಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಎರಡನೇ ಪ್ರಶ್ನೆ, ತಕ್ಕುದೇ ಬೆರೆಸಲ್ಕೆ ಘೃತಮಂ ತೈಲಮಂ. ಈ ಮೇಲಿನ ವಾಕ್ಯವನ್ನು BM ಶ್ರೀಯವರು ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ನಯಸೇನರು ಹೇಳಿದ್ದಾರೆ. ಯಾವ ಸಂದರ್ಭದಲ್ಲಿ ಅಂದರೆ, ಕನ್ನಡಿಗರು ಕಾವ್ಯವನ್ನು ರಚಿಸುವುದಾದರೆ ಕನ್ನಡದಲ್ಲಿ ರಚಿಸಬೇಕು, ಇಲ್ಲವೇ ಸಂಸ್ಕೃತದಲ್ಲಿ ರಚಿಸಬೇಕು. ಇವೆರಡನ್ನು ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಮಿಶ್ರಣದಂತೆ ಆಸ್ವಾದ ಆಗುತ್ತದೆ ಎಂದು ಹೇಳುವಾಗ ಈ ಮೇಲಿನ ವಾಕ್ಯವು ಮೂಡಿಬಂದಿದೆ. ಸಾರಸ್ಯ: ಕನ್ನಡ ಕಾವ್ಯಗಳಲ್ಲಿ ಸಂಸ್ಕೃತ ಪದಗಳನ್ನು ಬಳಸದೆ ಶುದ್ಧ ಕನ್ನಡವನ್ನು ಬಳಸಿ ಎಂದು ಹೇಳುತ್ತಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಮೂರನೇ ಪ್ರಶ್ನೆ, ಕಟ್ಟುಗೆ ಕಟ್ಟುದಿರ್ಕೆ ಕಡಲಂ ಕಪಿಸಂತಂಕಿ
ಆಯ್ಕೆ ಈ ಮೇಲಿನ ವಾಕ್ಯವನ್ನು BMಶ್ರೀ ಅವರು ಸಂಪಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ನೇಮಿಚಂದ್ರ ಕವಿಗಳು ಹೇಳಿದ್ದಾರೆ. ಯಾವ ಸಂದರ್ಭ? ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರೋ ಇಲ್ಲವೋ, ವಾಮನು ಆಕಾಶವನ್ನು ಮುಟ್ಟಿದನೋ ಇಲ್ಲವೋ, ಮಹಾಭಾರತದಲ್ಲಿ ಅರ್ಜುನನು ಶಿವನನ್ನು ಗಂಟಲನ್ನು ಒತ್ತಿ ಮೆಟ್ಟಿದನೋ ಇಲ್ಲವೋ, ಆದರೆ ನಮ್ಮ ನಾಡಿನ ಕವಿಗಳು ಇದನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಮೂಡಿಬಂದಿದೆ. ಸ್ವಾರಸ್ಯ: ಕವಿ ನೇಮಿಚಂದ್ರನು ನಮ್ಮ ನಾಡಿನ ಕವಿಗಳ ಸಾಮರ್ಥ್ಯ ಮತ್ತು ಶ್ರೇಷ್ಠತೆಯನ್ನು ಹೊಗಳಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. 4ನೇ ಪ್ರಶ್ನೆ, ಕಳಿದ ಸಿಗುರಿನ ಕಬ್ಬಿನಂದಿರಿ. ಆಯ್ಕೆ ಮೇಲಿನ ವಾಕ್ಯವನ್ನು BMಶ್ರೀ ಅವರು ಸಂಪಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಮಹಾಲಿಂಗರಂಗರು ಹೇಳಿದ್ದಾರೆ. ಯಾವ ಸಂದರ್ಭ? ಕನ್ನಡ ಭಾಷೆಯು ಕಲಿಯಲು ತುಂಬ ಸುಲಭವಾಗಿದೆ. ಅದು ಹೇಗೆಂದರೆ ಸುಲಿದ ಬಾಳೆಯ ಹಣ್ಣಿನಂತೆ. ಕಬ್ಬಿನ ಸಿಗುರನ್ನು ತೆಗೆದು ಸವಿಯಲು ಸಿದ್ಧವಾದಂತೆ, ಕುದಿಸಿ ಆರಿಸಿದ ಹಾಲು ಕುಡಿಯಲು ತಯಾರಾದಂತೆ ಇದೆ. ನಮ್ಮ ಕನ್ನಡ ಭಾಷೆಯ ಶ್ರೀಮಂತಿಕೆಯಿಂದ ಮೋಕ್ಷವನ್ನು ಸಾಧಿಸಬಹುದು ಎಂದು ಹೇಳುವಾಗ ಮೇಲಿನ ಮಾತು ಮೂಡಿಬಂದಿದೆ. ಸ್ವಾರಸ್ಯ: ನಮ್ಮ ಕನ್ನಡ ಭಾಷೆಯು ಎಷ್ಟು ಸರಳ ಸುಂದರ ಎಂಬುದನ್ನು ಹಲವು ಉಪಮೇಯಗಳೊಂದಿಗೆ ಹೊಗಳುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. 5ನೇ ಪ್ರಶ್ನೆ, ದಾಳಿಂಬ ಎಲ್ಲ ದೊಪ್ಪವ ಚೆಂದಂಗಳಲ್ಲದೆ. ಈ ಮೇಲಿನ ವಾಕ್ಯವು BMಶ್ರೀ ಅವರು ಸಂಪಾದಕತ್ವದಲ್ಲಿ ಪ್ರಕಟಿಸಿರುವ ಕನ್ನಡ ಬಾವುಟ ಕೃತಿಯಿಂದ ಆರಿಸಲಾದ ಕನ್ನಡ ನಾಡು ನುಡಿ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಆಂಡೆಯ ಕವಿ ಹೇಳಿದ್ದಾರೆ. ಯಾವ ಸಂದರ್ಭ? ನಮ್ಮ ಕನ್ನಡ ನಾಡಿನಲ್ಲಿ ಮಲ್ಲಿಗೆ, ಸಂಪಿಗೆ, ದಾಳಿಂಬೆ, ತೆಂಗು, ಅಡಿಕೆ, ಮಾವು ಅಲ್ಲದೆ ಇನ್ನೂ ಅನೇಕ ಗಿಡ ಮರಗಳಿವೆ. ಇವುಗಳಲ್ಲದೆ ನಮ್ಮ ಕನ್ನಡ ನಾಡಿನ ಗಿಡ ಮರಗಳೆಲ್ಲ ಎಂದು ಆಂಡೆಯನು ಕನ್ನಡ ನಾಡಿನ ಪ್ರಾಕೃತಿಯ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುವಾಗ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಮ್ಮ ಕನ್ನಡ ನಾಡಿನ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಭಾಷಾ ಚಟುವಟಿಕೆ ಆ ವಿಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಖ್ಯಾತ ಕರ್ನಾಟಕ ವೃತ್ತಗಳು ಯಾವುವು? ಉತ್ಪಲಮಾಲ ವೃತ್ತ, ಚಂಪಕಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮಹಾಸ್ರಗಸ್ತರ ವೃತ್ತ, ಮತ್ರೇಬ ವಿಕ್ರೀಡಿತ ವೃತ್ತ. ಅಕ್ಷರಗಣಗಳಲ್ಲಿ ಎಷ್ಟು ವಿಧ? ಅವುಗಳು ಯಾವುವು? ಅಕ್ಷರಗಳಲ್ಲಿ 8 ವಿಧ. ಅವುಗಳನ್ನು ಒಂದು ಸೂತ್ರದಲ್ಲಿ ಹೇಳಬಹುದು. ಯಮತರಾಜ ಬಾನಸಲಗಂ ಅಂತ. ಹೇಗೆ? ಯಮತರಾಜ ಬಾನಸಲಗಂ. ಇಲ್ಲಿ ವಿಂಗಡಿಸಿ ಬರೆದಿದ್ದೀನಿ. ಯಮತ, ಇಲ್ಲ ಗುಗ್ಗುರು ಹಾಕಿದ್ದೀನಿ ನೋಡ್ಬೋದು ನೀವು. ಯಮತ. ಯಾಗಣ, ಮತಾರ, ಮಾಗಣ ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ಲಘು ಗುರುಗಳು. ತರಾಜ ಲಘು ಗುರು ಹಾಕಿ ತಾಗಣ ಬರುತ್ತೆ. ರಜಾಬ ಲಘು ಗುರು ಹಾಕಿ ರಾಗಣ ಬರುತ್ತೆ. ಹಾಗೆ ಜಭಾನ ಜಗಣ, ಹಾಗೆ ಭಾನಸ ಇಲ್ಲಿ ನೋಡಿ ವಿಂಗಡಿಸಿ ಬರ್ದಿದ್ದೀನಿ ಭಾಗಣ. ಹಾಗೆ ನಸಲ ನಾಗಣ, ಹಾಗೆ ಸಲಗಂ ಕೂಡ ವಿಂಗಡಿಸಿ ಅದು ಸಾಗಣ ಹಾಗೆ ಬರುತ್ತೆ. ಇದಾದ ಮೇಲೆ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಇಲ್ಲಿ ನೀವು ನೋಡ್ಬೋದು ಆ ವಿಭಾಗ, ಆ ವಿಭಾಗ, ಈ ವಿಭಾಗ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ಆ ವಿಭಾಗಕ್ಕೆ ಲಘು ಗುರು ಹಾಕಿ ವಿಂಗಡಿಸಿದ್ದು ಬರೆದಿದ್ದೀನಿ. ಅದು ಕಂದ ಪದ್ಯ ಆಗುತ್ತದೆ. ಆ ವಿಭಾಗ ಉತ್ಪಲಮಾಲ ವೃತ್ತವಾಗುತ್ತದೆ. ಹಾಗೆ ಈ ವಿಭಾಗ ಇವೆರಡು ಲೈನ್ ಕೂಡ ಭಾಮಿನಿ ಷಟ್ಪದಿ ಆಗುತ್ತದೆ. ಇಲ್ಲಿ ನೋಡ್ಬೋದು ಲಘು ಗುರು ಹಾಕಿ ವಿಂಗಡಿಸಿದಾಗ ಭಾಮಿನಿ ಷಟ್ಪದಿಯಲ್ಲಿ 3-4 ಬಂದಿದೆ. ಸೊ ಅದು ಉತ್ಪಲಮಾಲ ವೃತ್ತ, ಅದು ಕಂದ ಪದ್ಯ. ಸೊ ಇಲ್ಲಿ ನೀವು ನೋಡ್ಬೋದು ಲಘು ಗುರು ನೀಟಾಗಿ ಹಾಕಿ ಬರ್ಕೊಳ್ಳಿ. ಸೊ ಒಂದಿಷ್ಟು ಇದಾದ ಮೇಲೆ ಕೊನೆಯದಾಗಿ ಇಲ್ಲಿ ನೋಡ್ಬೋದು ಈ ವಿಭಾಗ ಕೊಟ್ಟಿರೋ ಪದ್ಯ ಭಾಗಗಳನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಇಲ್ಲಿ ನಾನು ತೋರಿಸ್ತೀನಿ ನೋಡಿ, 2 ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ಯಾರಾಗ್ರಾಫೇ ಪದ ಅಂತ ಇದೆ. ಅಲ್ಲಿಂದ ಹಿಡಿದು ಪರಿಣಿತ ಮತಿಗಳಂತ ಅಲ್ಲಿ ಗಂಟ 1 ಪ್ಯಾರಾಗ್ರಾಫ್ ಆಯಿತು. ಇನ್ನೊಂದು ಇಲ್ಲಿ ನೋಡಿ ಮಲ್ಲಿಗೆ ಎಲ್ಲದೆ, ಅಲ್ಲಿಂದ ಹಿಡಿದು ನಾಡೋಳ್,
ಇವೆರಡು ಪ್ಯಾರಾಗ್ರಾಫ್ ಕೂಡ ನೀವು ಕಂಠಪಾಠ ಮಾಡಬೇಕು ಪದ್ಯ. ಸೊ ಇಲ್ಲಿಗೆ ಭಾಷಾ ಚಟುವಟಿಕೆ ಕೂಡ ಮುಗಿದಿದೆ. ಹಾಗೆ ಅಭ್ಯಾಸದಲ್ಲಿ 1 ವಾಕ್ಯಗಳು, ಹಾಗೆ 2-3 ವಾಕ್ಯ, ಸಂದರ್ಭ ಸಹಿತ 8-10 ವಾಕ್ಯ ಕೂಡ ಮುಗಿದಿದೆ. ಹಾಗೆ ಕನ್ನಡ ನಾಡು ನುಡಿ ಎಂಬ ಪದ್ಯ ಭಾಗದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಕಂಟಿನ್ಯೂಯೇಷನ್ ವಿಡಿಯೋಸ್ ಕೂಡ ಹಾಕಿದ್ದೀನಿ. ಗದ್ಯ ಭಾಗ, ಪದ್ಯ ಭಾಗ ಪೂರ್ತಿ ಮೊದಲನೇ ಪಾಠದಿಂದ ಒಮ್ಮೆ ಚೆಕ್ ಮಾಡಿ.